ಕೆದವರು ನಮ್ಗೆ ಏನೆಲ್ಲ ಕೊಡಬೇಕು ಸದ್ಯಕ್ಕಂತೂ ಎಲ್ಲನೂ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ ಎಕ್ಸೆಪ್ಟ್ ಒಂದನ್ನು ಬಿಟ್ಟು. ಅದೇನಪ್ಪ ಅಂತಂದರೆ ಫಸ್ಟ್ ರೌಂಡ್ ಶೆಡ್ಯೂಲ್ ಅಂತ. ಓಕೆ, ಆ ಶೆಡ್ಯೂಲ್ ಅನ್ನೋದು ಬಿಟ್ಟು ಆ ಶೆಡ್ಯೂಲಲ್ಲಿ ಏನೇನೆಲ್ಲ ಬರಬೇಕಿತ್ತು ಅದನ್ನೆಲ್ಲನೂ ಕೂಡ ಕೊಟ್ಟಿದ್ದಾರೆ. ನಿನ್ನೆ ಲೇಟ್ ನೈಟ್ ಒಂದು ಆಪ್ಷನ್ ಇಂಟರ್ ಲಿಂಕ್ನ ಕೊಟ್ಟರು. ಆ ಲಿಂಕ್ ಆದ ತಕ್ಷಣ ಇವಾಗ ನೋಡ್ತಿರ್ಬೋದು. ಹಂಗೆ ಬಂತಂದರೆ ಸೀಟ್ ಮ್ಯಾಟ್ರಿಕ್ಸ್ ಬಂದಿದೆ. ಪಿ ಸ್ಟ್ರಕ್ಚರ್ ಕೂಡ ಅಂದರೆ ಪ್ರೊವಿಷನಲ್ ಸೀಟ್ ಮ್ಯಾಟ್ರಿಕ್ಸ್ನು ಕೊಟ್ಟಿದ್ದಾರೆ. ಆ್ಯಂಡ್ ಸ್ಪಾಟ್ ಕೋಡ್ ಅಂದರೆ ಸ್ಪೋರ್ಟ್ ಕೋಟದಲ್ಲಿ ಕೆಲವೊಂದಿಷ್ಟು ಹುಡುಗರು ಕ್ವಶನ್ ಕೇಳ್ತಿದೆ. ಸ್ಪೋರ್ಟ್ ಕೋಟ ಬಗ್ಗೆ ಏನು ಕೂಡ ಮೆನ್ಷನ್ ಆಗಿಲ್ಲ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಅಂತಂದು. ಸೊ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಫೈನಲ್ ಆಗಿ ಇವಾಗ ಸೀಟ್ ಮ್ಯಾಟ್ರಿಕ್ಸು ಕೂಡ ಬಂದಿದೆ. ಸೀಟ್ ಮ್ಯಾಟ್ರಿಕ್ಸ್ ಓಕೆ, ಇದು ನಿಮಗೆ ಎಷ್ಟು ಮಟ್ಟಿಗೆ ಯೂಸ್ ಆಗುತ್ತೆ. ಓಕೆ, ಇದ್ರ ಬಗ್ಗೆ ಒನ್ ಟೈಮ್ ನೀವು ಏನಾದರೂ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಅಂತ ಏನು ಕಾಣಿಸ್ತಿದೆ ಅಥವಾ ಪಿ ಸ್ಟ್ರಕ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಪಿ ಸ್ಟ್ರಕ್ಚರ್ ಏನೆಲ್ಲ ಅಂತ ನಿಮ್ಗೆ ಗಾಳಿ ಗೊತ್ತಿದೆ ಅನ್ಕೊಂತೀರಿ. ಇವಾಗ ಸದ್ಯಕ್ಕಂತರೂ ನೀವು ಸೀಟ್ ಮ್ಯಾಟ್ರಿಕ್ಸ್ ಅಂತ ಕಾಣಿಸ್ತಿದ್ದಾವೆ. ಯಾವ್ಯಾವ ಕೋರ್ಸ್ಗೆ ಬಿಟ್ಟಿದ್ದಾರೆ ಒಂದು ನೋಡೋದಂತಂದರೆ ಒಂದು ನೆನ್ಪಿಟ್ಕೋಬೇಕು. ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಕೆಲವೊಂದಿಷ್ಟು ಹುಡುಗರಿಗೆ ಇನ್ನೂ ಕೂಡ ಬರ್ತಿಲ್ಲ. ಯಾಕಂತಂದರೆ ಇನ್ನೂ ಕೂಡ ಕಾಲೇಜಸ್ಸೇ ಯಾಡ್ ಆಗಿಲ್ಲ, ಶೋ ಆಗಿಲ್ಲ. ಸದ್ಯಕ್ಕಂತೂ ಇಂಜಿನಿಯರಿಂಗ್, ವೆಟರ್ನರಿ ಎಲ್ಲನೂ ಕೂಡ ಕಾಲೇಜಸ್ ಶೋ ಆಗಿದಾವೆ. ಆ್ಯಂಡ್ ನಿಮಗೆ ಇಲ್ಲಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ಬಿ ಎಸ್ ನರ್ಸಿಂಗ್ ಮತ್ತು ಇಲ್ಲಿ ಕಾಣಿಸ್ತಿದೆ ನೋಡ್ರಿ, ಬಿ ಎಸ್ ನರ್ಸಿಂಗ್ ಇಲ್ಲ, ಆ್ಯಂಡ್ ಅಗ್ರಿಕಲ್ಚರ್ ಇಲ್ಲ, ಮತ್ತು ವೆಟರ್ನರಿ ಇಲ್ಲ. ಈ ಎಲ್ಲ ಕೋರ್ಸ್ಗಳು ಇನ್ನೂ ಕೂಡ ಅಂದರೆ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಬಿಟ್ಟಿಲ್ಲ. ಆ್ಯಂಡ್ ಇನ್ನು ಪಿ ಸ್ಟ್ರಕ್ಚರ್ ಬಗ್ಗೆ ಮಾತಾಡೋದಂತಂದ್ರೆ ಬಿ ಎಸ್ ನರ್ಸಿಂಗ್ ಪಿ ಸ್ಟ್ರಕ್ಚರ್ ಕೂಡ ಬಿಟ್ಟಿಲ್ಲ. ಆಪ್ಷನ್ ಎಂಟ್ರಿ ಮಾಡುವಾಗ ನಿಮ್ಮ ಕಾಲೇಜ್ ಮುಂದ್ಗಡೆ ತೋರಿಸುತ್ತೆ ಎಷ್ಟೆಲ್ಲ ಫೀಸು ಏನು ಅಂತ ಎಲ್ಲನೂ ಕೂಡ ತೋರಿಸುತ್ತೆ. ಆದರೂ ಕೂಡ ಒಂದು ಅವರು ಬಿಡಬೇಕು, ಬಿಟ್ಟಿಲ್ಲ. ಸರಿ, ಬಿ ಎಸ್ ನರ್ಸಿಂಗ್ದವ್ರಿಗೆ ಬಿಟ್ಟರು ಕೂಡ ಏನು ಬಿಟ್ಟರೇನು ಬಿಡದೇ ಇದ್ರೇನು ಎಲ್ಲನೂ ಕೂಡ ಒಂದೇ. ಅದು ರಿಯಾಲಿಟಿ ಅಂತೂ ಇರೋದಿಲ್ಲ. ಅದ್ರ ಬಗ್ಗೆ ಸಪ್ರೇಟಾಗಿ ವೀಡಿಯೋ ಮಾಡಿದ್ದೀನಿ, ಚೆಕ್ಔಟ್ ಮಾಡ್ಕೊರಿ. ಒನ್ ಟೈಮ್ ಬೇಕಾದ್ರೆ ಚಾನಲಲ್ಲಿ ಇರ್ತದೆ. ಇಲ್ಲಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಮೆಂಟ್ ಎಲ್ಲಾದರೂ ಕೊಟ್ಟಿರ್ತೀನಿ, ಒಂದು ಕಡೆ ನೋಡ್ಕೊರಿ. ಆ್ಯಂಡ್ ಇವಾಗ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಮಾತಾಡೋದಂತಂದರೆ ಯಾವ ರೀತಿ ನಿಮಗೆ ಸೀಟ್ ಮ್ಯಾಟ್ರಿಕ್ಸನ್ನು ಪ್ರೊವೈಡ್ ಮಾಡಿದ್ದಾರೆ. ಇವಾಗ ನೋಡ್ರಿ, ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಸಾಮಾನ್ಯ ಕೋಟ ಅಂತ ಕಾಣಿಸ್ತಿದಾವೆ. ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಹೈದರಾಬಾದ್ ಕರ್ನಾಟಕ ಕೋಟ ಅಂತ ಕಾಣಿಸ್ತಿದೆ. ಆ್ಯಂಡ್ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸು ಕೂಡ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದಿತ್ತು. ಸೊ ಹಂಗಾಗ್ಬಿಟ್ಟು ಆರ್ಕಿಟೆಕ್ಚರ್ ಒಳಗೆ ಅವರು ಕೂಡ ಸಾಮಾನ್ಯ ಕೋಟ ಆ್ಯಂಡ್ ಹೈದರಾಬಾದ್ಕು ಅಂತ ಕಾಣಿಸ್ತಿದ್ದಾವೆ. ಆ್ಯಂಡ್ ಇಂಜಿನಿಯರ್ ಮತ್ತು ಆರ್ಕಿಟೆಕ್ಚರ್ ವಿಶೇಷವ್ರಿಗೆ ಅಂದರೆ ಸ್ಪೆಷಲ್ ಕ್ಯಾಟಗರಿ ಬರೋರಿಗೆ ಅವ್ರಿಗೂ ಕೂಡ ಒಂದು ಬಿಟ್ಟಿದ್ದಾರೆ. ಆ್ಯಂಡ್ ಕೊನೆಗೆ ಬಿ ಫಾರ್ಮ್ ಮತ್ತು ಫಾರ್ಮ್ ಡಿ ರಿಮೈನಿಂಗ್ ಯಾರೆಲ್ಲ ವೆಟರ್ನರಿ, ಅಗ್ರಿಕಲ್ಚರ್, ಬಿ ಎಸ್ ನರ್ಸ್ ಸ್ಟೂಡೆಂಟ್ಸ್ ಬಿಟ್ಟರೆ ಎಲ್ಲ ಕೂಡ ಸ್ಟೂಡೆಂಟ್ಸ್ ಏನು ಮಾಡಿದ್ರು ಅಂತಂದರೆ ಸದ್ಯಕ್ಕಂತರೂ ಒಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಬಿಟ್ಟಿದ್ದಾರೆ. ಓಕೆ, ಇದನ್ನು ನೋಡ್ತಾ ಒಂದು ಯಾವುದಾದ್ರೂ ಎಕ್ಸಾಂಪಲ್ ಹೇಳೋದಂತಂದರೆ ಕೆಳಗಡೆ ಕಾಣಿಸ್ತಿದೆ ಇಂಜಿನಿಯರಿಂಗ್ ಸೀಟ್ ಮ್ಯಾಟ್ರಿಕ್ಸ್ ಅಂತ. ಅಂದರೆ ಸಾಮಾನ್ಯ ಅಂತಂದರೆ ಜನರಲ್ ಮೆರಿಟ್ ಅಂತ ಏನು ಕಾಣ್ತೀವಿ, ಅಂದರೆ ಜನರಲ್ ಕೋಟ. ಆ್ಯಕ್ಚುಲಿ ಅಂದರೆ ಜನರಲ್ ಮೆರಿಟ್ ಅಲ್ಲ, ಸಾಮಾನ್ಯ ಅಂದರೆ ಜನರಲ್ ಕೋಟ ಅಂತ ಕರಿತೀವಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಟ್ರೆ ನಿಮಗೆ ಈ ರೀತಿ ಒಂದು ಅಂತಂದರೆ ಓಪನ್ ಆಗುತ್ತೆ. ಓಕೆ, ಇದು ಯಾವ ರೀತಿ ಏನು ಅಂತೆಲ್ಲ ಕೂಡ ನಿಮಗೂ ಕೂಡ ಗೊತ್ತಿರ್ತದೆ, ಯಾಕಂದ್ರೆ ಅನಲೈಸಿಸ್ ಮಾಡಿರ್ತಾರೆ. ಬಟ್ ನಾವು ಒಂದು ಟೈಮ್ ಹೇಳಿಬಿಡ್ತೀನಿ. ಸರಿ, ಓಕೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಫಸ್ಟಿಂದ ಒಂದು ಕಾಣಿಸ್ತಿದೆ ಯೂನಿವರ್ಸಿಟಿ. ಓಕೆ, ಇಲ್ಲಿ ಕಾಣಿಸ್ತಿದೆ ನೋಡಿರಿ, UN ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ NG ಬೆಂಗಳೂರು ಅಂತ ಕಾಣಿಸ್ತಿದೆ. ಈ ಒಂದು ಕಾಲೇಜಲ್ಲಿ ಎಷ್ಟೆಲ್ಲ ಕೋರ್ಸಸ್ ಇದಾವೆ. ಓಕೆ, ಇಲ್ಲಿ EC ಇದೆ, CS ಇದೆ, ಬೇರೆ ಬೇರೆ ಕೋರ್ಸಸ್ಸು ಕೂಡ ಇದ್ದಾವೆ. ಎಲ್ಲನೂ ಕೂಡ ನೋಡ್ಕೋರಿ. ಅದರಲ್ಲಿ ಎಷ್ಟು ಇದ್ದಾವೆ, ನಮಗೆ ಟೋಟಲ್ ಸೀಟ್ಸ್ಗಳು ಎಷ್ಟಿರ್ತಾವೆ ಅಂತ ನೋಡೋದಂತಂದರೆ ಇಲ್ಲಿ ಕಾಣಿಸ್ತದೆ. ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. ಈ ಒಂದು ಕಾಲೇಜಲ್ಲಿ ಟೋಟಲಾಗಿ ಕಾಣಿಸ್ತದೆ, ಇಲ್ಲಿ ಟೋಟಲಾಗಿ 104 ಸೀಟ್ ಅಂತಲೂ ಕಾಣಿಸ್ತದೆ. ಆ್ಯಂಡ್ ಮುಂದೆ ಬಂದುಬಿಟ್ರೆ ಇಲ್ಲಿ 57 ಕಾಣಿಸ್ತದೆ. ಆ್ಯಂಡ್ ಇಲ್ಲಿ ಮುಂದೆ ಬಂತಂದ್ರೆ ಇಲ್ಲಿ 11 ಅಂತ ಕಾಣಿಸುತ್ತೆ. ಓಕೆ, ಟೋಟಲಾಗಿ ನಿಮ್ಗೆ ಎಷ್ಟು ಸೀಟ್ ಅಂತಂದು ಕನ್ಫರ್ಮ್ ಮಾಡ್ಕೊರಿ. ಇದು ಸಾಮಾನ್ಯ ಕೋಟ ಅಷ್ಟೇ, ನಾನು ಹೆಚ್ಚಿಗೆ ಹೇಳ್ತಿಲ್ಲ. ಇದು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಈ ಒಂದು ಕ್ಲಿಯರ್ ಕಟ್ಟಾಗಿ ಎಲ್ಲನೂ ಕೂಡ ಡೀಟೇಲ್ಸ್ ಆಗಿ ಕೊಟ್ಬಿಟ್ಟಿದ್ರೆ ಯಾವ್ಯಾವ ಸೀಟು ಯಾವ್ಯಾವ ಕೋಟಕ್ಕೆ ಬರುತ್ತಂತಂದು. ಲೈಕ್ ಇಲ್ಲಿ ನೋಡ್ರಿ, ಒಂದು ಎಕ್ಸಾಂಪಲ್ ಹೇಳೋದಂತಂದರೆ ಇಲ್ಲಿ ಒಂದು ಸೀಟು 2AG ಇದ್ದವ್ರಿಗೆ. ಓಕೆ, 12 ಸೀಟ್ ಬಂದುಬಿಟ್ಟು 2AK ಅಂತಂದರೆ 2A ಇದ್ಬಿಟ್ಟು ಕನ್ನಡ ಮೀಡಿಯಮ್ ಇದ್ದವ್ರಿಗೆ. ಇಲ್ಲಿ ಒಂದು ಸೀಟು 2A ರೂರಲ್ ಮೀಡಿಯಮ್ ಇದ್ದವ್ರಿಗೆ. ಇದೇ ರೀತಿ ಎಲ್ಲನೂ ಕೂಡ ಡಿಸ್ಟ್ರಿಬ್ಯೂಟ್ ಆಗಿದೆ. ಓಕೆ, ಜನರಲ್ ಮೆರಿಟ್ ಒಂದು ಇಲ್ಲಿ ನೋಡ್ರಿ, ಜನರಲ್ ಮೆರಿಟಲ್ಲಿ ಮತ್ತು ಕನ್ನಡ ಮೀಡಿಯಮ್ ಇದ್ದರೂ ಕೂಡ 37 ಸೀಟು. ಓಕೆ, ಇದೇ ರೀತಿ ಎಲ್ಲನೂ ಕೂಡ ಡಿಸ್ಟ್ರಿಬ್ಯೂಟ್ ಆಗಿದ್ದಾವೆ. ಅದೇ ರೀತಿಯಾಗಿ ನಿಮಗೆ SNQ ಕೋಟನೂ ಕೂಡ ಒಂದು ಸೀಟ್ ಇರ್ತದೆ. ಟೋಟಲಾಗಿ ಜನರಲ್ ಮೆರಿಟ್ ಅಂತ 104 ಸೀಟು. ಪದೇ ಜನರಲ್ ಮೆರಿಟ್ ಅಂತ ಹೇಳ್ತಿದ್ದೀನಿ, ಜನರಲ್ ಕೋಟ. ಸರಿ, ಈಗೆಲ್ಲನೂ ಕೂಡ ಎಲಿಜಿಬಲ್ ಇರ್ತಾರೆ ಈ ಒಂದು ನೀವು ಸೀಟಿಗೆ. ಇದೇ ರೀತಿ ಎಲ್ಲನೂ ಕೂಡ ಬಿಟ್ಟಿದ್ದಾರೆ. ನಾನು ನಿಮ್ಗೆ ಹೇಳಕ್ಕೆ ಹೋಗ್ತೀನಿ, ಈ ಸೀಟ್ ಮ್ಯಾಟ್ರಿಕ್ಸ್ ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಬೇಡ್ರಿ. ಓಕೆ, ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಬೇಕು. ಎಷ್ಟು ಸೀಟ್ ಇದಾವೆ ಅಂತಂದ್ರೆ ನಾಳೆಗೆ ನಿಮಗೆ ಮತ್ತೆ ಕಟ್ ಆಫ್ ಬಿಡ್ತಾರೆ ನೋಡಿ, ಅವಾಗ ನಿಮಗೆ ಅರ್ಥ ಆಗುತ್ತೆ ಸೀಟ್ ಮ್ಯಾಟ್ರಿಕ್ಸು ಮತ್ತು ಕಟ್ ಆಫ್ ಅಂದರೆ ಏನಂತಂದು. ನಿಮಗೆ ನಾನು ಹೇಳಕ್ಕೆ ಹೋಗೋದು, ಆಪ್ಷನ್ ಎಂಟ್ರಿ ಮಾಡ್ತೀರಾ, ಇವೇನು ಕೂಡ ನೋಡಬೇಡ್ರಿ. ಅಂತಂದರೆ ಈ ಸೀಟ್ ಮ್ಯಾಟ್ರಿಕ್ಸ್ನ ಏನು ಕೂಡ ನೋಡಬೇಡ್ರಿ. ಈ ನಿಮ್ಮ ಕ್ಯಾಟಗರಿ ಅಥವಾ ನಿಮ್ಮ ಒಂದು ಕ್ಯಾಸ್ಟ್ಗೆ ಅಥವಾ ನಿಮ್ಮ ಒಂದು ಕ್ವಾಟಕ್ಕೆ ಸೀಟ್ ಇದೆಯೋ ಇಲ್ವೋ ಸಂಬಂಧ ಇಲ್ಲ. ಆಪ್ಷನ್ ಎಂಟ್ರಿ ನೀವು ಕಾಲೇಜಸ್ ರೆಡಿ ಮಾಡ್ಕೊಂಡಿದ್ದೀರಾ, ಆ ಕಾಲೇಜ್ ಅಂತೂ ಆ್ಯಡ್ ಮಾಡಿರಿ. ನಾ ಏನಕ್ಕೆ ಇದನ್ನ ಆ್ಯಡ್ ಮಾಡಿರಿ ಅಂತ ಹೇಳಿದ ನಂತರ ಆಪ್ಷನ್ ಎಂಟ್ರಿಗೆ ಇನ್ ಕೇಸ್ ಈಗ ಹೇಳಿದೆ ನಾನು. ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಇದೆ ST ಕ್ಯಾಟಗರಿ ಇದ್ಬಿಟ್ಟು Gದಲ್ಲಿ ಇದ್ಬಿಟ್ರೆ, ಅಥವಾ ST ಇದು ಕನ್ನಡ ಮೀಡಿಯಮ್ ಮತ್ತು ಒಂದು ಸೀಟ್ ಇತ್ತಂತಂದರೆ ಆ ಒಂದು ಸೀಟ್ ಇರೋರು ಕೂಡ ಯಾರು ಕೂಡ ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತಂದರೆ ಆ ಒಂದು ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಅವಾಗ ಆ ಒಂದು ಸೀಟ್ ಕೂಡ ಫಿಲ್ ಮಾಡ್ಕೋಬೇಕಲ್ವ ಆ ಕಾಲೇಜವರು. ಸೊ ಅಂಥ ಟೈಮ್ ಒಳಗೆ ನೀವು ಹಾಕಿರ್ತೀರ ರ್ಯಾಂಕ್ ಚೆನ್ನಾಗಿತ್ತು ಅಂತಂದರೆ ನಿಮಗೆ ಸೀಟ್ ಸಿಗುತ್ತಾ. ಸೊ ದ್ಯಾಟ್ಸ್ ವಾಯ್ ನಾನು ನಿಮಗೆ ಪದೇ ಹೇಳ್ತಿರೋದಿಷ್ಟೇ. ಆ ಒಂದು
ಇಲ್ಲಿ ಏನು ಕಾಣಿಸ್ತಿದೆ ನೀವು ಏನು ಕೂಡ ಸೀಟ್ ಮ್ಯಾಟ್ರಿಕ್ಸ್ ಅಂತ ಏನು ಬಿಟ್ಟಿದ್ದಾರೆ ನೋಡ್ರಿ ಕೇದಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಜಸ್ಟ್ ನೋಡ್ಕೊಳ್ರಿ ಅಷ್ಟೇ. ಅದ್ರ ತಕ್ಕನಾಗೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೇಕಂತ ನಾನು ಹೇಳಲ್ಲ. ಎಲ್ಲ ನೀವು ಏನೇ ಕಾಲೇಜಸ್ ರೆಡಿ ಮಾಡ್ಕೊಂಡಿದ್ರು ಎಲ್ಲನೂ ಕೂಡ ಹಾಕ್ರಿ. ಆ್ಯಂಡ್ ಇನ್ನೊಂದು BS ನರ್ಸಿಂಗ್ ಸ್ಟೂಡೆಂಟ್ಸು ಮತ್ತು ಅಗ್ರಿಕಲ್ಚರು ಕೆಲವೊಂದಿಷ್ಟು ಕಾಲೇಜಸ್ ಎಲ್ಲ ಶೋ ಆಗ್ತಿಲ್ಲ ಅಂತ ಹೇಳಿದ್ರಿ. ಶೋ ವೇಟ್ ಮಾಡಿರಿ. ಓಕೆ, ಯಾರು ಕೂಡ ಇವಾಗ ಲೇಟ್ ನೈಟ್ ಆಗಿದೆ. ಇವಾಗ ಇಂಜಿನಿಯರ್ ಸ್ಟೂಡೆಂಟ್ ಆರಾಮ್ಸೆ ನೀವು ಆಪ್ಷನ್ ಎಂಟ್ರಿ ಮಾಡ್ಬೋದು, ಮಾಡಿರಿ. ರಿಮೈನಿಂಗ್ ಸ್ಟೂಡೆಂಟ್ಸ್ ಏನೆಲ್ಲ ಇದ್ರು ನಿಮ್ಗೆ ಇನ್ನೂ ಕೂಡ ಕೇದವ್ರು ಅಪ್ಡೇಟ್ ಮಾಡ್ತಾರೆ. ನೋಡೋಣ. ಇನ್ನೂ ಕೂಡ ಒಂದು ಶೆಡ್ಯೂಲ್ ಕೂಡ ಬಂದಿಲ್ಲ ಅಂತಂದರೆ ಹೋದ ವರ್ಷ ನಿಮಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ನ್ಯಾಚುರೋಪತಿ ಯೋಗ BS ನರ್ಸಿಂಗ್ ಸ್ಟೂಡೆಂಟ್ಸ್ಗೆ ಫಸ್ಟ್ ರೌಂಡಲ್ಲಿ ಅವರಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಟ್ಟಿಲ್ಲ. ಸೊ ನಿಮಗೆ ಇದು ಒಂದೇ ರೀಸನ್ ಇಟ್ಕೊಂಡು ನಾನು ನಿಮ್ಗೆ ಹೇಳಕ್ಕೆ ಬರ್ತಿರೋದಷ್ಟೇ. ಸೀಟ್ ಮ್ಯಾಟ್ರಿಕ್ಸ್ನ ಏನು ನೋಡ್ಕೊಂಡು ಹಾಕ್ಬೇಡ್ರಿ. ಆ್ಯಂಡ್ ಫಸ್ಟ್ ರೌಂಡಲ್ಲಿ ನಿಮಗೂ ಕೂಡ ಬಿಟ್ಟಿಲ್ಲ ಅಂದ ತಕ್ಷಣ BS ನರ್ಸಿಂಗ್ದವ್ರಿಗೂ ಕೂಡ ನಿಮಗೆ ಸೆಕೆಂಡ್ ರೌಂಡ್ ಅಂತೂ ಪಾರ್ಟಿಸಿಪೇಟ್ ಮಾಡೋಕ್ಕೆ ಬಿಡ್ತಾರೆ. ನಿಮಗೂ ಕೂಡ ಆಪ್ಷನ್ ಎಂಟ್ರಿ ಬಂದೇ ಬರ್ತದೆ. ಈ ಫಸ್ಟ್ ರೌಂಡ್ ನಡೆದೇ ಹೋಗಿತ್ತು ಅಂದ್ರೂ ಕೂಡ ಸೆಕೆಂಡ್ ರೌಂಡ್ ನಡೀತದೆ. ನೋಡೋಣ, ಫಸ್ಟ್ ರೌಂಡ್ ನಡೆಯಲ್ಲ ಅಂತ ಹೇಳ್ತಿಲ್ಲ. ಇನ್ನೂ ಕೂಡ ಕಾಲೇಜಸ್ ಶೋ ಆಗ್ತಿಲ್ಲ ಅಂತಂದರೆ ರಿಫೈನ್ ಆಗಿ ಬರ್ತದೆ. ನಾನು ಲೇಟ್ ನೈಟ್ ನೋಡ್ತೀನಿ. ಇವಾಗ ಸದ್ಯಕ್ಕೆ ನಾನು ಕೂಡ ನೋಡ್ತೀನಿ ಏನೇನೆಲ್ಲ ಆಗಿದೆ ಅಂತಂದು. ಸದ್ಯಕ್ಕಂತೂ ಸೀಟ್ ಮ್ಯಾಟ್ರಿಕ್ಸ್ ನೋಡಿ ಆಪ್ಷನ್ ಎಂಟ್ರಿ ಮಾಡಿಬಿಟ್ರೆ ನಿಮ್ಗೆ ಏನೇನು ಎತ್ತೆತ್ತು ಮಾಡಿರಿ. ಸರಿ, ಇದೇ ರೀತಿ ಏನಾದರೂ ಕೇಂದ್ರ ಅಪ್ಡೇಟ್ ಬಂತಂದರೆ ತಿಳಿಸ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತಾರೆ. ಟೇಕ್ ಕೇರ್, ಬಾಯ್.